ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಜಗತ್ತಿನ ಅತ್ಯಂತ ಯಶಸ್ವಿ ಹೂಡಿಕೆದಾರರಲ್ಲಿ ಒಬ್ಬರಾದ ವಾರೆನ್ ಬಫೆಟ್ ಅವರ ಶ್ರೀಮಂತ ಮನಸ್ಥಿತಿಯ ನಿಯಮಗಳ ಬಗ್ಗೆ ತಿಳಿಯೋಣ. ಅವರು ಕೇವಲ ಹಣ ಸಂಪಾದನೆ ಮಾಡಿದವರು ಮಾತ್ರ ಅಲ್ಲ, ಆದರೆ ಸರಿಯಾದ ಮನೋಭಾವದಿಂದ ದಶಕಗಳ ಕಾಲ ಸಂಪತ್ತು ಕಟ್ಟಿಹಾಕಿದಂಥ ವ್ಯಕ್ತಿ. ಅವರು ಸಿಇಒ ಆಗಿರುವ ಕಂಪನಿ ಬರ್ಕ್ಷೈರ್ ಹಾಥ್ವೇ. ಇಂದು ಅವರ ಜೀವನದಿಂದ ನಾವು 15 ಮುಖ್ಯ ರಿಚ್ ಮೈಂಡ್ಸೆಟ್ ರೂಲ್ಸ್ನ ಕಲಿಯೋಣ. ರೂಲ್ ನಂಬರ್ 1, ಹೂಡಿಕೆ ಮಾಡು, ಖರ್ಚು ಮಾಡಬೇಡ. ಬಫೆಟ್ ಹೇಳುವ ಮಾತು, ಡೋಂಟ್ ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್, ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್. ಅರ್ಥ, ಮೊದಲು ನಿಮ್ಮ ಆದಾಯದಿಂದ ಹೂಡಿಕೆ ಮಾಡಬೇಕು, ನಂತರ ಉಳಿದ ಹಣದಿಂದ ಖರ್ಚು ಮಾಡಬೇಕು. ಉದಾಹರಣೆ, ನೀವು 20,000 ಗಳಿಸಿದರೆ ಕನಿಷ್ಠ 20% ಮೊದಲು ಹೂಡಿಕೆ ಮಾಡಿ. ರೂಲ್ ನಂಬರ್ 2, ನಿಮ್ಮ ಮೇಲೆ ಹೂಡಿಕೆ ಮಾಡು. ಬಫೆಟ್ ಹೆಚ್ಚು ಹೂಡಿಕೆ ಮಾಡಿದ್ದು ಪುಸ್ತಕಗಳಲ್ಲಿ. ಅವರು ಹೇಳುತ್ತಾರೆ, ದ ಮೋರ್ ಯು ಲರ್ನ್ ದ ಮೋರ್ ಯು ಅರ್ನ್. ಪ್ರತಿದಿನ ಓದಿ, ಪ್ರತಿದಿನ ಏನಾದರೂ ಒಂದು ಸ್ಕಿಲ್ನ ಕಲಿಯಿರಿ. ರೂಲ್ ನಂಬರ್ 3, ಲಾಂಗ್ ಟರ್ಮ್ ಥಿಂಕಿಂಗ್. ಬಫೆಟ್ ಅವರ ಫೇಮಸ್ ಕ್ವೋಟ್ ಏನಂದರೆ, ಅವರು ಯಾವಾಗೂ ಒಂದು ಮಾತು ಹೇಳ್ತಾರೆ, ಅವರ್ ಫೇವ್ರೆಟ್ ಹೋಲ್ಡಿಂಗ್ ಪೀರಿಯಡ್ ಈಸ್ ಫಾರ್ ಎವರ್ ಅಂತಾರೆ. ಅಂದರೆ ಅವರು ದಿನನಿತ್ಯ ಟ್ರೇಡಿಂಗ್ ಮಾಡೋದಿಲ್ಲ, ಅವರು ಒಳ್ಳೆಯ ಕಂಪನಿಯನ್ನು ಖರೀದಿ ಮಾಡಿ ವರ್ಷಗಳ ಕಾಲ ಹಿಡಿದುಕೊಳ್ಳುತ್ತಾರೆ. ಉದಾಹರಣೆ, ಕೋಕೋ ಕೋಲಾನಲ್ಲಿ ಅವರು ಸುಮಾರು 1988ರಲ್ಲಿ ಹೂಡಿಕೆ ಮಾಡಿದ್ದು, ಇನ್ನೂ ಸಹ ಒಂದು ಕಂಪನಿಯ ಷೇರುಗಳಲ್ಲಿ ಅವರ ಒಂದು ಇನ್ವೆಸ್ಟ್ಮೆಂಟ್ ಇದೆ. ಅವ್ರಿಗೆ ಎಷ್ಟು ಪೇಷನ್ಸ್, ಎಷ್ಟು ಲಾಂಗ್ ಟರ್ಮ್ ಥಿಂಕಿಂಗ್ ಇದ್ದರೆ ಆ ಒಂದು 1988ರಿಂದ ಆ ಒಂದು ಕಂಪ್ನಿನಲ್ಲಿ ಈ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಹೋಲ್ಡ್ ಮಾಡಿದ್ದಾರೆ ನೋಡಿ. ರೂಲ್ ನಂಬರ್ 4, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಅವರು ಬಿಲಿನಿಯರ್ ಆದರೂ ಇನ್ನೂ ಹಳೆ ಮನೆಯಲ್ಲೇ ವಾಸಿಸ್ತಾ ಇದ್ದಾರೆ. ರಿಚ್ ಆಗಲು ಲೈಫ್ ಸ್ಟೈಲ್ ಬದಲಾಯಿಸಬೇಕನ್ನೋದು ಅವರ ಥಿಂಕಿಂಗ್ ಇರಲಿಲ್ಲ. ಮನಸ್ಥಿತಿ ಬದಲಿಸಬೇಕು. ಅಂದರೆ ನಮಗೆ ಸ್ವಲ್ಪ ಅಮೌಂಟ್ ಬಂದ ತಕ್ಷಣ, ಸ್ವಲ್ಪ ರಿಚ್ ಆಗಿದ ತಕ್ಷಣ ನಾವು ಲೈಫ್ ಸ್ಟೈಲ್ ಮೇಲೆ ಫೋಕಸ್ ಮಾಡ್ತೀವಿ. ನಮ್ಮ ಇನ್ಕಮ್ ಹೆಚ್ಚಾದಷ್ಟು ನಮ್ಮ ಖರ್ಚನ್ನು ಕೂಡ ನಾವು ಹೆಚ್ಚು ಮಾಡ್ತೀವಿ. ಬಟ್ ಬಫೆಟ್ ಆ ರೀತಿ ಇರಲಿಲ್ಲ. ಅವ್ರಿಗೆ ಎಷ್ಟೇ ಇನ್ಕಮ್ನ ಇಂಪ್ರೂವ್ ಮಾಡಿದ್ರು, ಅವ್ರಿಗೆ ಇನ್ಕಮ್ ಎಷ್ಟೇ ಜಾಸ್ತಿ ಆದರೂ ಅವರ ಒಂದು ಲೈಫ್ ಸ್ಟೈಲ್ ಮೊದಲು ಹೇಗಿತ್ತು ಅದೇ ರೀತಿ ಒಂದು ಕಾಮನ್ ಮ್ಯಾನ್ ಲೈಫ್ ಸ್ಟೈಲಲ್ಲಿ ಅವರು ಇದುವರೆಗೂ ಜೀವಿಸ್ತಾ ಇದ್ದಾರೆ. ರೂಲ್ ನಂಬರ್ 5, ರಿಸ್ಕ್ ಅಂದರೆ ಏನು? ಬಫೆಟ್ ಹೇಳ್ತಾರೆ, ರಿಸ್ಕ್ ಕಮ್ಸ್ ಫ್ರಮ್ ನಾಟ್ ನೋಯಿಂಗ್ ವಾಟ್ ಯು ಆರ್ ಡೂಯಿಂಗ್. ಅಂದರೆ ತಿಳಿಯದೆ ಹೂಡಿಕೆ ಮಾಡಿದರೆ ಅದು ಜೂಜು, ತಿಳಿದು ಹೂಡಿಕೆ ಮಾಡಿದರೆ ಅದು ವೆಲ್ತ್ ಕ್ರಿಯೇಷನ್. ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಅದರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ನಾಲೆಜ್ ಇಲ್ಲ, ಯಾರೋ ಹೇಳಿದ್ರು ಇದರಲ್ಲಿ ನೀವು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು ಅಂತ, ಆ ರೀತಿ ಅವ್ರ ಮಾತು ಕೇಳಿದ್ದು ನೀವು ಇನ್ವೆಸ್ಟ್ ಮಾಡಿ ನಿಮ್ಗೆ ಯಾವುದೇ ರೀತಿ ನಾಲೆಜ್ ಇಲ್ಲದೆ ಅದನ್ನು ನೀವು ಜೂಜು, ಅದು ತುಂಬಾ ರಿಸ್ಕ್. ಬಟ್ ಯಾವುದೇ ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಇರ್ಬೋದು, ನೀವು ಅದನ್ನು ಸರಿಯಾಗಿ ಸ್ಟಡಿ ಮಾಡಿ ಅದರ ಬಗ್ಗೆ ನಾಲೆಜ್ ಗೇನ್ ಮಾಡಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಪ್ಪದೇ ನಿಮ್ಗೆ ಅದೊಂದು ವೆಲ್ತ್ ಕ್ರಿಯೇಷನ್ ಆಗುತ್ತೆ ಅಂತ ವಾರೆನ್ ಬಫೆಟ್ ಇವತ್ತು ಹೇಳ್ತಾರೆ. ರೂಲ್ ನಂಬರ್ 6, ಕಾಂಪೌಂಡಿಂಗ್ನ ಶಕ್ತಿ. ಅಂದರೆ ಬಫೆಟ್ ಅವರ ವೆಲ್ತ್ ರಹಸ್ಯನೇ ಈ ಕಾಂಪೌಂಡಿಂಗ್. ಅವರು ಯುವ ವಯಸ್ಸಿನಿಂದ ಹೂಡಿಕೆ ಪ್ರಾರಂಭಿಸಿದರು. ತಮ್ಮ 11ನೇ ವಯಸ್ಸಿಗೆ ಅವರು ಹೂಡಿಕೆನ ಶುರು ಮಾಡಿದ್ರು. ಸಣ್ಣ ಮೊತ್ತ, ಚಿಕ್ಕ ಅಮೌಂಟಿಂದ ಶುರು ಮಾಡಿದ್ರು. ದೀರ್ಘಕಾಲ ಆ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವರ ಒಂದು ಗುರಿ ಇತ್ತು. ದೀರ್ಘಕಾಲ ಹೋಲ್ಡ್ ಮಾಡಿದ್ರು. ಇಂದು ಅವರ ಒಂದು ಸಂಪತ್ತು ದೊಡ್ಡದಾಗಿ ಬೆಳೆದು ನಿಂತಿದೆ. ಅವರ ಸಂಪತ್ತು ಇವಾಗ ಅವರು ಏನು ಕೆಲಸ ಮಾಡದೇ ಇದ್ದರೂ ಸಹ ಅವರಿಗೆ ಡೈಲಿ ಇನ್ಕಮ್ ಬರೋ ಥರ ದೊಡ್ಡ ಸಂಪತ್ತಾಗಿ ಬೆಳೆದು ನಿಂತಿದೆ. ಅವರ ಒಂದು ಲೆಸನ್ ಏನಂದರೆ, ನಿಮ್ಮ ಒಂದು ಸಮಯವೇ ನಿಮ್ಮ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ತಾರೆ. ರೂಲ್ ನಂಬರ್ 7, ಸಾಲ ತಪ್ಪಿಸಿಕೊಳ್ಳಲು. ಕ್ರೆಡಿಟ್ ಕಾರ್ಡ್ ಸಾಲ ಅಥವಾ ಪರ್ಸ್ನಲ್ ಲೋನ್ ಇವು ವೆಲ್ತ್ ಡಿಸ್ಟ್ರಾಯ್ ಮಾಡುತ್ತೆ. ಯಾವತ್ತೂ ನಾವು ಕ್ರೆಡಿಟ್ ಕಾರ್ಡ್ ಮೇಲೆ ಸಾಲ ತಗೋಬಾರ್ದು, ಪರ್ಸ್ನಲ್ ಲೋನ್ನ ತಗೋಬಾರ್ದು. ಇವೆನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಬಫೆಟ್ ಅವರ ಒಂದು ಜೀವನಮಾನದಲ್ಲಿ ಯಾವುದೇ ರೀತಿ ಅನವಶ್ಯಕ ಸಾಲ ಮಾಡಲಿಲ್ಲ. ಅಂದರೆ ಅವರಿಗೆ ಆ ಒಂದು ಅನ್ನೆಸೆಸಿಟಿ ಸಾಲನ ಅವರು ಯಾವತ್ತೂ ತಗೊಳಕ್ಕೆ ಹೋಗಿಲ್ಲ. ರೂಲ್ ನಂಬರ್ 8, ಗುಡ್ ಬಿಸ್ನೆಸ್ ಓನ್ಲಿ. ಅವರು ಬಿಸ್ನೆಸ್ ಆಯ್ಕೆ ಮಾಡುವಾಗ ಸ್ಟ್ರಾಂಗ್ ಬ್ರ್ಯಾಂಡ್, ಅಂದರೆ ಯಾವುದೇ ರೀತಿ ಒಂದು ಬ್ರ್ಯಾಂಡ್ ಇರುತ್ತಲ್ವ, ಸ್ಟ್ರಾಂಗ್ ಕಂಪ್ನಿ, ಇವಾಗ ಟಾಟಾ ಗ್ರೂಪ್ ಇರ್ಬೋದು, ಈ ರೀತಿ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ಇರ್ತಕ್ಕಂಥದ್ರ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಕನ್ಸಿಸ್ಟೆಂಟ್ ಪ್ರಾಫಿಟ್. ಅವ್ರ ಬ್ರ್ಯಾಂಡ್ ಮಾತ್ರ
ಆಗಿದ್ದರೆ ಸಾಕಾಗದು. ಆ ಒಂದು ಕಂಪ್ನಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡ್ತಾ ಇರಬೇಕು. ಆ ರೀತಿ ಕನ್ಸಿಸ್ಟೆಂಟ್ ಪ್ರಾಫಿಟ್ ಇದ್ದ ಒಂದು ಕಂಪ್ನಿನಲ್ಲಿ ಮಾತ್ರ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಆ್ಯಂಡ್ ಹಾನೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಟಾಟಾ ಗ್ರೂಪರು ಅಂದರೆ ನಾವು ಹಾನೆಸ್ಟ್ ಅಂತಲೇ ತಿಳ್ಕೊಬೋದು. ಈ ರೀತಿ ಒಂದು ಹಾನೆಸ್ಟ್ ಮ್ಯಾನೇಜ್ಮೆಂಟ್ ಇದ್ದಕ್ಕಂಥ ಒಂದು ಗ್ರೂಪಲ್ಲಿ ಮಾತ್ರ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಇದನ್ನೇ ಅವ್ರು ನೋಡ್ತಾ ಇದ್ದಿದ್ದು. ಉದಾಹರಣೆಗೆ ಆ್ಯಪಲ್ ಅವರು ದೊಡ್ಡ ಹೂಡಿಕೆಗಳಲ್ಲಿ ಒಂದು. ಆ್ಯಪಲ್ ಕಂಪ್ನಿನಲ್ಲಿ ಅವರು ತುಂಬ ದೊಡ್ಡ ಮೊತ್ತದಲ್ಲಿ ಅಮೌಂಟ್ನ ಅವರು ಹೂಡಿಕೆ ಮಾಡಿದ್ದಾರೆ. ರೂಲ್ ನಂಬರ್ 9, ಪೇಷನ್ಸ್ ಈಸ್ ಪವರ್. ಸ್ಟಾಕ್ ಮಾರ್ಕೆಟ್ನಲ್ಲಿ ತಾಳ್ಮೆ ಇಲ್ಲದವರು ಹಣ ಕಳೆದುಕೊಳ್ಳುತ್ತಾರೆ, ತಾಳ್ಮೆ ಇರೋರು ಹಣ ಗಳಿಸುತ್ತಾರೆ. ಇದು ಅವರ ಮೇನ್ ಕೋಟ್ ಇನ್ ಸ್ಟಾಕ್ ಮಾರ್ಕೆಟ್ಗೆ. ಯಾವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋರು, ಈ ರೀತಿ ಒಂದು FNO ಟ್ರೇಡ್ ಮಾಡೋರು, ಇವರು ಅಮೌಂಟ್ನ ಕಳ್ಕೊಳ್ತಾರೆ. ಬಟ್ ತಾಳ್ಮೆಯಿಂದ ಇನ್ವೆಸ್ಟ್ ಮಾಡಿರೋರು ಅವರು ಅಮೌಂಟ್ನ ಸಂಪತ್ತನ್ನು ಗಳಿಸ್ತಾರೆ. ರೂಲ್ ನಂಬರ್ 10, ಸರ್ಕಲ್ ಆಫ್ ಕಾಂಪಿಟೆನ್ಸ್. ಅಂದರೆ ನೀವು ತಿಳಿದಿರುವ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿ. ಬಫೆಟ್ ಟೆಕ್ನಾಲಜಿ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಲು ಮೊದಲಿಗೆ ಹೆದರಿದ್ರು. ಅಂದರೆ ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ಯಾವ ರೀತಿ ನಾಲೆಜ್ ಇರಲಿಲ್ಲ, ಅವರು ಅದರ ಬಗ್ಗೆ ಏನು ತಿಳ್ಕೊಂಡಿರಲಿಲ್ಲ. ಅದರಿಂದ ಅವರು ಯಾವುದೇ ರೀತಿ ಟೆಕ್ನಾಲಜಿ ಕಂಪ್ನಿಗಳಲ್ಲಿ ಅವರು ಹೂಡಿಕೆ ಮಾಡೋದಕ್ಕೆ ಹೋಗಿಲ್ಲ. ಅವರು ಅದನ್ನೇ ನಮಗೂ ಸಹ ಹೇಳ್ತಾರೆ, ನಿಮಗೆ ಯಾವುದಾದ್ರೂ ಒಂದು ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳ್ತಾರೆ. ಬಟ್ ಆದರೆ ಬಿಸ್ನೆಸ್ ಮಾಡೆಲ್ ಅರ್ಥ ಮಾಡ್ಕೊಂಡ್ಮೇಲೆ ಮಾತ್ರ ಹೂಡಿಕೆ ಮಾಡಿದ್ರು. ಅಂದರೆ ಅವ್ರಿಗೆ ಇನ್ ಫ್ಯೂಚರ್ ಟೆಕ್ನಾಲಜಿ ಯಾವ ರೀತಿ ಗ್ರೋ ಆಗುತ್ತೆ, ಅದು ಬಿಸ್ನೆಸ್ ಮಾಡೆಲ್ ಏನಿದೆ ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ನೀವು ಸಹ ಅಷ್ಟೇ, ನಿಮ್ಗೆ ಯಾವುದೇ ರೀತಿ ಒಂದು ಸೆಕ್ಟಾರ್ ಇರ್ಬೋದು ಅಥವಾ ಒಂದು ಕಂಪ್ನಿ ಇರ್ಬೋದು, ಅದು ಏನು ಬಿಸ್ನೆಸ್ ಮಾಡ್ತಾಯಿದೆ, ಅದು ಬಿಸ್ನೆಸ್ ಮಾಡೆಲ್ ಏನು, ಅದು ಫ್ಯೂಚರ್ ಯಾವ ರೀತಿ ಗ್ರೋ ಆಗುತ್ತೆ, ಇದೆಲ್ಲ ತಿಳ್ಕೊಂಡ್ಮೇಲೆ ಡೆಫಿನೆಟಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಅದ್ರ ಬಗ್ಗೆ ಯಾವುದೇ ನಾಲೆಜ್ ಇಲ್ಲದೆ ಸಂಪೂರ್ಣವಾಗಿ ಬ್ಲೈಂಡಾಗಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದಂತ ಹೇಳ್ತಾರೆ. ರೂಲ್ ನಂಬರ್ 11, ಎಮೋಷ್ನಲ್ ಕಂಟ್ರೋಲ್. ಅಂದರೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಪ್ಯಾನಿಕ್ ಆಗಬೇಡಿ. ಬಫೆಟ್ ಹೇಳ್ತಾರೆ, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಆ್ಯಂಡ್ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್. ಮಾರ್ಕೆಟ್ ವಾರ್ ಟೈಮಲ್ಲಿರ್ಬೋದು ಅಥವಾ ಈ ರೀತಿ ಕೋವಿಡ್ ಇರ್ಬೋದು, ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು, ಈ ರೀತಿ ಟೈಮಲ್ಲಿ ತುಂಬಾ ಕ್ರ್ಯಾಶ್ ಆಗುತ್ತೆ. ಆ ರೀತಿ ಕ್ರ್ಯಾಶ್ ಆದಾಗ ಬುದ್ಧಿವಂತರು ಏನು ಮಾಡ್ತಾರಂದರೆ, ಒಂದು ಸಕ್ಸಸ್ಫುಲ್ ಇನ್ವೆಸ್ಟರ್ ಏನು ಮಾಡ್ತಾರಂದರೆ ಅವರು ಆವಾಗ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತಾರೆ. ಬೇರೆಯವರು ಆ ಒಂದು ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದೆ ಅಂದಾಗ ಇವರು ಪ್ರಾಫಿಟ್ ಬುಕ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಒಳ್ಳೆ ಇನ್ವೆಸ್ಟರ್ಸ್. ಬಟ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತಾರೆ. ರೂಲ್ ನಂಬರ್ 12, ಹಾನೆಸ್ಟ್ ಪಾರ್ಟ್ನರ್ಶಿಪ್. ಅಂದರೆ ಬಫೆಟ್ ಅವರ ಬಿಸ್ನೆಸ್ ಪಾರ್ಟ್ನರ್ ಚಾರ್ಲಿ ಮಂಗಾರೆ, ಇವರು ಒಬ್ಬ ದೊಡ್ಡ ಫೇಮಸ್ ಇನ್ವೆಸ್ಟರ್ ಸಹ. ಇವ್ರ ಲಾಜಿಕ್ ಏನಂದರೆ ಡಿಸಿಪ್ಲಿನ್ ಮೇಲೆ ಫೋಕಸ್ ಮಾಡ್ತಿದ್ರು. ಅಂದರೆ ನಿಮ್ಮ ಒಂದು ಪಾರ್ಟ್ನರ್, ನೀವು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಒಂದು ಪಾರ್ಟ್ನರ್ ಬಂದುಬಿಟ್ಟು ಹಾನೆಸ್ಟಾಗಿದ್ದಾರಾ ಇಲ್ಲ ನಿಮ್ಮ ಒಂದು ಬಿಸ್ನೆಸ್ ಜೊತೆ, ಅದನ್ನು ಚೆಕ್ ಮಾಡಿ. ಅವ್ರು ಹಾನೆಸ್ಟಾಗಿದ್ದರೆ ಮಾತ್ರ ಬಿಸ್ನೆಸ್ನ ಕಂಟಿನ್ಯೂ ಮಾಡಿ, ಒಂದು ಫೈನಾನ್ಷಿಯಲ್ ಜರ್ನಿನ ಕಂಟಿನ್ಯೂ ಮಾಡಿ ಅವ್ರ ಜೊತೆ. ಅವ್ರು ಯಾವುದೇ ರೀತಿ ನಿಮಗೆ ಒಂದು ಹಾನೆಸ್ಟ್ ಇಲ್ಲ ಅನಿಸಿದ್ರೆ ದಯವಿಟ್ಟು ಅಲ್ಲಿಗೆ ನಿಮ್ಮೊಂದು ಫೈನಾನ್ಷಿಯಲ್ ಜರ್ನಿನ ಅವ್ರ ಜೊತೆ ಕಟ್ ಮಾಡಿ ಅಂತ ಹೇಳ್ತಾರೆ. ಕ್ಯಾಶ್ ಈಸ್ ಕಿಂಗ್ ಅಂತಾರೆ. ರೂಲ್ ನಂಬರ್ 13 ಏನಂದಪ್ಪ ಅಂದರೆ ಮಾರ್ಕೆಟ್ ಕರೆಕ್ಷನ್ ಬಂದಾಗ ಕ್ಯಾಶ್ ಇದ್ದರೆ ಮಾತ್ರ ಆಪರ್ಚುನಿಟಿ ಹಿಡಿಯಬಹುದು. ಅಂದರೆ ನಾನು ಇವಾಗೇ ಹೇಳಿದ್ನಲ್ವ, ಇದಕ್ಕೆ ಮುಂಚೆ ಫೈನಾನ್ಷಿಯಲ್ ಕ್ರೈಸಿಸ್, ಕೋವಿಡ್, ಆ ರೀತಿ ವಾರ್ ಟೈಮಲ್ಲಿ ಇವ್ರು ಕ್ಯಾಶ್ ಇಟ್ಕೊಂಡಿದ್ದು ಆ ಒಂದು ಟೈಮಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ಇವರು ಕ್ಯಾಶ್ ನಮ್ಮ ಹತ್ರ ಸಪ್ರೇಟಾಗಿ ಇಟ್ಕೊಂಡಿದ್ರು ಸಹ ಅದನ್ನು ಕ್ಯಾಶ್ ಈಸ್ ಕಿಂಗ್ ಅಂತ ಕರೀತಾರೆ. ರೂಲ್ ನಂಬರ್ 14, ರಿಪಿಟೇಷನ್ ಈಸ್ ವೆಲ್ತ್. ಅಂದರೆ ಬಫೆಟ್ ಹೇಳ್ತಾರೆ, ಇಟ್ ಟೇಕ್ಸ್ 20 years ಟು ಬಿಲ್ಡ್ ಎ ರಿಪಿಟೇಷನ್ ಆ್ಯಂಡ್ 5 minutes ಟು ರನ್ ಇಟ್. ನಿಮ್ಮ ಇಂಟಿಗ್ರಿಟಿ ಕಾಪಾಡಿಕೊಳ್ಳಿ ಅಂತಾರೆ. ಅಂದರೆ ನೀವು 20 yearsನ ಬಿಲ್ಡ್ ಮಾಡ್ತೀರಾ, ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿರ್ಬೋದು ಅಥವಾ ಯಾವುದೇ ಒಂದು ವರ್ಕ್ ಪ್ಲೇಸಲ್ಲಿರ್ಬೋದು. ನೀವೊಂದು ಅಂದರೆ ಏನು ಹೇಳ್ತಾರೆ, ಹಾನೆಸ್ಟಿನ ಕಾಪಾಡ್ಕೊಳ್ಳೋದಕ್ಕೆ, ಒಂದು ನಂಬಿಕೆಯನ್ನು ಕಾಪಾಡ್ಕೊಳ್ಳೋದಕ್ಕೆ 20 years 15 years ತನಕ ಅವ್ರ ಜೊತೆ ಕೆಲಸ ಮಾಡಿರ್ತಾರೆ. ಬಟ್ ಒಂದು ಸಣ್ಣ ಮಿಸ್ಟೇಕ್, ನೀವು ಅವ್ರಿಗೆ ಯಾವುದೇ ರೀತಿ ಒಂದು ಮೋಸ ಮಾಡಿದ್ರಂದರೆ ವಿತಿನ್ 5 minutesಲ್ಲಿ 20 years ಹಾನೆಸ್ಟಿನ ಕಳ್ಕೊಳ್ತೀವಿ. ಆ ರೀತಿ ಹಾನೆಸ್ಟಿನ ಕಳ್ಕೋಬಾರ್ದು ಅಂತ ಅವರು ಹೇಳ್ತಾರೆ. ರೂಲ್ ನಂಬರ್ 15, ಅವಾಯ್ಡ್ ಗೆಟ್ ರಿಚ್ ಕ್ವಿಕ್. ಅಂದರೆ ತ್ವರಿತ ಶ್ರೀಮಂತರಾಗಲು ಯತ್ನಿಸಬೇಡಿ. ರಾತ್ರೋರಾತ್ರಿ ಶ್ರೀಮಂತರಾಗಬೇಕು, ಶೇರ್ ಮಾರ್ಕೆಟ್ಗೆ ಬಂದು 1 monthಲ್ಲಿ ನಾನು ಶ್ರೀಮಂತರಾಗಬೇಕು, ಕೋಟಿ ಸಂಪಾದಿಸಬೇಕು, ಈ ರೀತಿ ಎಲ್ಲ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ಸ್ಗೆ ದೂರ ಇರಿ. ಯಾರೇ ಆಗಲಿ ಅವರು ವೆಲ್ತ್ನ ಕ್ರಿಯೇಟ್ ಮಾಡಬೇಕಂದ್ರೆ ಟೈಮ್ ತಗೊಳುತ್ತೆ. ರಾತ್ರೋರಾತ್ರಿ ಶ್ರೀಮಂತರಾಗೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಯಾರಾದರೂ ನಿಮಗೆ ಈ ರೀತಿ ಹೈ ಇಂಟ್ರೆಸ್ಟ್ ರೇಟ್ನ ಕೊಡ್ತೀವಿ ಅಂದರೆ ಅದು ಡೆಫಿನೆಟ್ಟಾಗಿ ಸ್ಕ್ಯಾಮ್ ಆಗಿರುತ್ತೆ ಅಂತ ಅವರು ಹೇಳ್ತಾರೆ. ಸಿಸ್ಟಮ್ಯಾಟಿಕ್ ವೆಲ್ತ್ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಅವರು.
ಫ್ರೆಂಡ್ಸ್, ಬಫೆಟ್ ಅವರ ಸಕ್ಸಸ್ ಫಾರ್ಮುಲಾ ಅಂದರೆ ಸಿಂಪಲ್ಲಾಗಿ ಡಿಸಿಪ್ಲಿನ್ ಇರಬೇಕು, ಇನ್ವೆಸ್ಟ್ಮೆಂಟ್ನಲ್ಲಿ ಪೇಷನ್ಸ್ ಇರಬೇಕು, ಅದ್ರ ಬಗ್ಗೆ ನಾಲೆಜ್ ಇರಬೇಕು, ನಿಮಗೆ ಲಾಂಗ್ ಟರ್ಮ್ ಫೋಕಸ್ ಆಗಿರಬೇಕು. ವೆಲ್ತ್ ಅಂದರೆ ಲಾಟ್ರಿ ಅಲ್ಲ, ವೆಲ್ತ್ ಅಂದರೆ ಮೈಂಡ್ಸೆಟ್. ನಮ್ಮ ಮೈಂಡ್ಸೆಟ್ ಯಾವ ರೀತಿ ಇರುತ್ತೋ ಆ ರೀತಿ ನಾವು ವೆಲ್ತ್ನ ಕ್ರಿಯೇಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ವೆಲ್ತ್ ಬಿಲ್ಡಿಂಗ್ ಬಗ್ಗೆ ಇನ್ನಷ್ಟು ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಹೇಳಿ ನೀವು ಯಾವ ರೂಲ್ನ ಅನುಸರಿಸಲು ಪ್ರಾರಂಭಿಸ್ತೀರಾ ಅಂತ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.